ನೀವು ಟ್ರೆಕ್ಕಿಂಗ್ ಬಗ್ಗೆನೂ ಮಾತಾಡಿದ್ದೀರಾ, ಅದೇ ರೀತಿ ಸಫಾರಿ ಬಗ್ಗೆನೂ ಕೂಡ ಕೆಲವು ದಿನ ಸಫಾರಿನೆಲ್ಲ ನಿಲ್ಲಿಸಿದ್ರಿ. ಈಗ ಮತ್ತೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಲಿಮಿಟೆಡ್ ಆಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಂದು ಸಿಂಪಲ್ ಪ್ರಶ್ನೆ, ಈ ಸಫಾರಿ ಅನ್ನೋದು ನಮ್ಮ ರಾಜ್ಯದಲ್ಲಿ ಏನೋ ಒಂದೇ ಕಡೆ ಇಲ್ಲ, ಇಡೀ ದೇಶದಲ್ಲಿ ಎಲ್ಲ ಕಡೆನೇ ಇದೆ. ಮಧ್ಯಪ್ರದೇಶ ಎಲ್ಲ, ತಮಿಳುನಾಡು ಎಲ್ಲ ಕಡೆ, ಇಡೀ ಪ್ರಪಂಚದಲ್ಲಿದೆ ಸಫಾರಿಗೆ. ಸಫಾರಿಗೆ ಹೋಗುವಂಥದ್ದು ಕೀನ್ಯಾ, ಅದೆಲ್ಲ ದೊಡ್ಡ ಆದಾಯ ಬರ್ತಕ್ಕಂಥದ್ದು, ಅದೊಂದು ದೊಡ್ಡ ಉದ್ಯಮ. ಅದನ್ನು ನಂಬ್ಕೊಂಡು ಕರ್ನಾಟಕದಲ್ಲೂ ಕೂಡ ಸುಮಾರು 12 ಸಾವಿರ ಜನ ಇದ್ದಾರೆ. ತಾವು ಹೋಗಿ ಏಕಾಏಕಿ ಸ್ಟಾಪ್ ಮಾಡಿಬಿಟ್ರು. ಸ್ಟಾಪ್ ಮಾಡಕ್ಕೆ ನಂದೇನೋ ಅಭ್ಯಂತರ ಇಲ್ಲ. ಸ್ಟಾಪ್ ಮಾಡಕ್ಕೆ ಮುಂಚೆ ಒಬ್ಬ ಮಂತ್ರಿ ಆದಂಥವ್ರು ಸರ್ವೆ ಮಾಡಿಸ್ಬೇಕು. ಈಗ ನಾವೇನೋ ಮನವಿ ಕೊಟ್ರಿ, ನಾವು ನಿನ್ನೆ ಪ್ರಿಯಾಂಕಾ ಅವ್ರಿಗೇನೋ ಹೇಳಿದ್ರಿ, ಅದನ್ನ ನಾನು ಪರಿಶೀಲನೆ ಮಾಡಿ ನಾನು ನೋಡಿ ಅದನ್ನ ಆಕ್ಷನ್ ತಗೊಂತೀನಿ ಅಂತ ಹೇಳಿದ್ರು. ಅಲ್ಲಿ ಹೇಳಿದ್ರೆ ನೀವು ಸ್ಪಾಟಲ್ಲೇ ಅನೌನ್ಸ್ ಮಾಡಿದ್ರೆ 10,000 ಜನ ಬೀದಿಗೆ ಬಂದ್ರು. ಅವತ್ತು ಅಲ್ಲಿಗೆ ಹೋಗ್ತಾ ಇದ್ದಂತ ಯಾರು ಪ್ರವಾಸಿಗರದು ದುಡ್ಡು ಹೋಯ್ತು, ಸರ್ಕಾರಕ್ಕೆ ದುಡ್ಡು ಹೋಯ್ತು. ಅಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದವರು ಅವ್ರಿಗೂ ಆದಾಯ ಹೊರಟೋಯ್ತು. ನೀವು ಒಂದು ಸರ್ವೆ ಮಾಡಿ, ಈ ಫಾರೆಸ್ಟ್ ಈ ಸಫಾರಿ ಹೋಗೋದ್ರಿಂದ ಪ್ರಾಣಿಗಳಿಗೆ ಏನ್ ತೊಂದರೆ ಆಗುತ್ತೆ, ಇವೆಲ್ಲ ಸರ್ವೆ ಮಾಡಿ ಅದ್ರ ಮೇಲೆ ಮಾಡಿದ್ರೆ ಈ ತಪ್ಪಾಯ್ತು. ಸ್ಟಾಪ್ ಮಾಡೋದು, ಓಪನ್ ಮಾಡೋದು ತಪ್ಪಾಯ್ತು. ಅದರಿಂದ ನಾನು ಮಂತ್ರಿಗೆ ಹೇಳುವಂಥದ್ದು, ಸಫಾರಿ ಅನ್ನೋದು ಏನು ಹೊಸದಾಗಿ ನಾವೇನು ಪ್ರಾರಂಭ ಮಾಡಿದ್ದಲ್ಲ, ಬಹಳ ವರ್ಷಗಳಿಂದ ನಡೀತಾ ಇದೆ. ರೈತರಿಗೆ ಏನು ಅನಾಹುತ ಆಗ್ತಾ ಇದೆ, ಅದಕ್ಕೆ ಸರಿ ಮಾಡೋ ಅಂತದಕ್ಕೆ ಏನು ಕ್ರಮ ತೆಗೆದುಕೊಳ್ಳೋಕೆ ತಗೊಳ್ಳಿ. ಇದನ್ನೇ ನಂಬ್ಕೊಂಡಿರುವಂತ ಬಹಳಷ್ಟು ಕರ್ನಾಟಕದ ಜನ ಇದ್ದಾರೆ. ಅವ್ರಿಗೂ ತೊಂದರೆ ಆಗದಂಗೆ ತಾವು ಕ್ರಮ ತೆಗೆದುಕೊಳ್ಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ.